ಜಮೀರ್ ಅಹ್ಮದ್ ಖಾನ್ಗೆ ಮುಳುವಾಯ್ತಾ ಆ ಒಂದು ಆಡಿಯೋ? ಹಾಗಾದ್ರೆ ಫಸ್ಟ್ ಲಿಸ್ಟ್ ನಲ್ಲೇ ಜಮೀರ್ಗೆ ಮಂತ್ರಿಗಿರಿ ಮಿಸ್ ಆಯ್ತಾ? ಜಮೀರ್ ಅಹ್ಮದ್ ಖಾನ್ಗೆ ಮುಳುವಾಯ್ತಾ ಆಡಿಯೋ? ಫಸ್ಟ್ ಲಿಸ್ಟ್ ನಲ್ಲೇ ಜಮೀರ್ಗೆ ಮಂತ್ರಿಗಿರಿ ಮಿಸ್ ಆಯ್ತಾ? ಕೊನೆ ಕ್ಷಣದಲ್ಲಿ ಜಮೀರ್ಗೆ ಮಂತ್ರಿ ಭಾಗ್ಯ ಕೈ ತಪ್ತಾ? ಹೈಕಮಾಂಡ್ ಅಂಗಳದಲ್ಲೂ ಸದ್ದು ಮಾಡಿದ ಆಡಿಯೋ. ರಾಹುಲ್ ಯುವ ಫಾರ್ಮುಲಾ ನಡುವೆ ಆಡಿಯೋ ಶಾಕ್. ಸಿದ್ದು ಪರಮಾಪ್ತನಿಗೆ ಮೊದಲ ಲಿಸ್ಟ್ ನಲ್ಲೇ ಶಾಕ್ ಫಿಕ್ಸ್. ಜಮೀರ್ ಆಪ್ತ ವಲಯದಲ್ಲಿ ಸೃಷ್ಟಿಯಾಯಿತು ಸಸ್ಪೆನ್ಸ್. ಜಮೀರ್ ಅಹ್ಮದ್ ಖಾನ್ಗೆ ಈ ಒಂದು ಆಡಿಯೋ ಮುಳುವಾಯ್ತಾ? ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಜಮೀರ್ ಅವರು ಭಾಗಿಯಾಗಿದ್ದಾರೆಂಬ ಆರೋಪ ಕೂಡ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಸಮಾಧಾನ ಕೂಡ ಇತ್ತು. ಅದರ ಬೆನ್ನಲ್ಲೇ ಆಡಿಯೋ ಒಂದು ಲೀಕ್ ಆಗಿತ್ತು. ಸದ್ಯಕ್ಕೆ ಈ ಒಂದು ಆಡಿಯೋ ಇಂದಲೇ ಜಮೀರ್ ಅವರ ಒಂದು ಮಂತ್ರಿಗಿರಿ ಮಿಸ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ಜಮೀರ್ ಅಹ್ಮದ್ ಅವರಿಗೆ ಒಂದು ಫಸ್ಟ್ ಲಿಸ್ಟ್ ನಲ್ಲಿ ಅವರ ಹೆಸರು ಮಿಸ್ ಆಯ್ತಾ ಅಂತ, ಯಾಕೆಂತಂದ್ರೆ ಆ ಒಂದು ಆಡಿಯೋ ಬಹಳ ವೈರಲ್ ಆಗಿತ್ತು. ಈ ಮೊದಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮುನಿಸು ಕೂಡ ಇತ್ತು. ಸದ್ಯಕ್ಕೆ ಹಾಗಾಗಿ ಜಮೀರ್ ಅವರಿಗೆ ಒಂದು ಮಂತ್ರಿಗಿರಿ ಮಿಸ್ ಆಗುವ ಸಾಧ್ಯತೆ ಏನಾದ್ರೂ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜು? ಹೌದು ಸಾಹಿತ್ಯ, ಈಗಾಗಲೇ ಏನು ಜಮೀರ್ ಅಹಮದ್ ಏನಿದ್ದಾರೆ, ಜಮೀರ್ ಅಹಮದ್ ಇವತ್ತು ಏನು ಸಚಿವ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಸಾಕಷ್ಟು ಸುಮಾರು ಒಂದು 13ರಿಂದ 14 ಜನರ ಸಚಿವರಿಗೂ ಕೂಡ ಸ್ಥಾನಮಾನಕ್ಕೆ ಈಗಾಗಲೇ ಪಟ್ಟಿಯಲ್ಲಿ ಸಿದ್ಧತೆ ಆಗಿರುವಂತದ್ದು. ಪಟ್ಟಿಯಲ್ಲಿ ಈಗಾಗಲೇ ಎಲ್ಲೋ ಒಂದ್ ಕಡೆ ಜಮೀರ್ ಹೆಸರು ಕೈ ಬಿಟ್ಟಿರೋದ್ರಿಂದ ಜಮೀರ್ಗೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅನ್ನೋ ಕಾರಣ ಈಗ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ಗೆ ಮತ ಹಾಕಿ ಅನ್ನೋದು ಬಿಟ್ಟು SDPIಗೆ ಮತ ಹಾಕಿ ಅನ್ನೋ ಆಡಿಯೋ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಿರುವಂತದ್ದು. ಅಷ್ಟೇ ಅಲ್ಲ, ಹೈಕಮಾಂಡ್ ಅಂಗಳದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಸೊ ಯಾವಾಗ ಹೈಕಮಾಂಡ್ ಅಂಗಳದಲ್ಲಿ ತಲುಪಿ ಆಡಿಯೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು, ತದಾದ ನಂತರ ಡಿ.ಕೆ. ಸುರೇಶ್ ಅವರು ನಿನ್ನೆ ಕೂಡ ಏನು ಒಂದು ಸರ್ಕಾರಿ ನಿವಾಸಕ್ಕೆ ಹೋಗಿ ಜಮೀರ್ ಅವರ ಈ ಆಡಿಯೋ ಸಂಭಾಷಣೆ ವಿಚಾರವಾಗಿ 1 ಗಂಟೆವಾಗಿ ಮಾತುಕತೆ ನಡೆಸಿದ್ದಾರೆ. ಅದು ನಂದಲ್ಲ ಅಂತೇಳಿ ವಾದ ಮಾಡ್ತಿದ್ದಾರೆ ಜಮೀರ್ ಅಹಮದ್. ಆದ್ರೂ ಕೂಡ ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗ್ತಾ ಇದೆ ಜಮೀರ್ ಆಡಿಯೋ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇವತ್ತು ಫಸ್ಟ್ ಲಿಸ್ಟ್ ನಲ್ಲಿ ಸಚಿವ ಸ್ಥಾನಮಾನ ದೊರಕಿಸಿಕೊಳ್ಬೇಕಾಗಿದ್ದಂತಹ ಜಮೀರ್ ಅಹಮದ್ ಇವತ್ತು ಕೈ ತಪ್ಪಿದೆ. ಟಿಕೆಟ್ ಅಂದ್ರೆ ಸಚಿವ ಸ್ಥಾನಮಾನಕ್ಕೆ ಕೈ ತಪ್ಪಿದೆ. ಕಾರಣ ಗೊತ್ತಾಗ್ತಿರುವಂತದ್ದು ಎಲ್ಲೋ ಒಂದ್ ಕಡೆ ಯಾವಾಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು, ಯಾವಾಗ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಯಾವಾಗ SDPIಗೆ ಮತ ಹಾಕಿ ಅಂತ ಆಡಿಯೋ ಸದ್ದಾಗಿತ್ತು, ಆಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ. ಸೊ ಈಗ ಹೈಕಮಾಂಡ್ ಅಂಗಳ ತಲುಪಿರೋದ್ರಿಂದ ಎಲ್ಲ ಒಂದ್ ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಯಾಕೆ ನಮ್ಮ ಇವ್ರಿಗಿಂತವ್ರಿಗೆ ಸಚಿವ ಸ್ಥಾನಮಾನ ಅಂತ ಕೊಡ್ಬೇಕು ಅಂತೇಳಿ ಈಗ ಸಚಿವ ಸ್ಥಾನದಲ್ಲಿ ಲೀಸ್ಟ್ ಇಂದ ಹೊರ ಹೋಗಿರೋದು. ಸೊ ಮುಂದಿನ ದಿನಗಳಲ್ಲಿ ಏನ್ ನಿರ್ಧಾರ ತಗೊಳ್ತಾರೆ, ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ತಾರೆ, ಮುಂದಿನ ಅಥವಾ ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಸಚಿವ ಸ್ಥಾನಮಾನ ಕೊಡ್ಬೋದಾ ಅಥವಾ ಪಕ್ಷದಿಂದಾನೇ ಹೊರ ಇಡ್ಬೋದಾ? ಸೊ ಜಮೀರ್ ಅಹಮದ್ ಮೇಲೆ ಯಾವ ಆಕ್ಷನ್ ತಗೊಳ್ತಾರೆ, ಏನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.